ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ರಾಜ್ಯದಲ್ಲಿ ರಾಜಕೀಯ ಗರಿಗೆದರಿದೆ. ಬಿಜೆಪಿಯಲ್ಲಿ ಸಿಎಂ ವಿರುದ್ಧ ಅಸಮಾಧಾನ ಭುಗಿಲೆದ್ದಿದೆ. ಕಮಲದೊಳಗೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಹಾಗಿದ್ರೆ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೇಳೋದಕ್ಕೆ ಏನು ಕಾರಣ? ಎದಕ್ಕಿದ್ದಂತೆ ಬಿಜೆಪಿ ಶಾಸಕರು ಸಿಎಂ ವಿರುದ್ಧ ಯಾಕೆ ಮುನಿಸಿಕೊಂಡ್ರು? ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಬಿಜೆಪಿಯಲ್ಲಿ ಸ್ಫೋಟಗೊಂಡ ಭಿನ್ನಮತೀಯರ ಆಕ್ರೋಶ. ಒಂದ್ ಕಡೆ ಕೊರೋನಾ ಕಾಟ, ಮತ್ತೊಂದು ಕಡೆ ಅತೃಪ್ತರ ಆಟ. ಎಸ್, 2 ತಿಂಗಳಿಂದ ಕೊರೋನಾದಿಂದಲೇ ಸುದ್ದಿಯಾಗ್ತಿದ್ದ ಕರುನಾಡು ನಿನ್ನೆ ಮತ್ತೆ ರಾಜಕೀಯದತ್ತ ಮುಖ ಮಾಡಿದೆ. ಕೊರೋನಾದಿಂದ ಬೇಸತ್ತ ರಾಜ್ಯ ಸರ್ಕಾರಕ್ಕೆ ಮತ್ತೆ ಸಂಚಕಾರ ಎದುರಾಗಿದೆ. ಆರಂಭದಿಂದಲೇ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಬಸವನಗೌಡ ಪಾಟೀಲ್ ಯತ್ನಾಳ್, ಉಮೇಶ್ ಕತ್ತಿ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ಔತಣಕೂಟದ ನೆಪದಲ್ಲಿ ಒಂದ್ ಕಡೆ ಸಭೆ ಸೇರಿದ್ದು ರಾಜ್ಯ ಸರ್ಕಾರದ ಬುಡಕ್ಕೆ ಮತ್ತೆ ಬೆಂಕಿ ಬಿದ್ದಂತೆ ಆಗಿದೆ. ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೇಳಲು ಕಾರಣವೇನು? ಇದ್ದಕ್ಕಿದ್ದಂತೆ ಶಾಸಕರು ಸಿಎಂ ವಿರುದ್ಧ ಮುನಿಸಿಕೊಂಡಿದ್ದೇಕೆ? ನಿಜ, ಕೊರೋನಾ ರಣಕೇಕೆ ಹಾಕ್ತಿರುವ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಬೆನ್ನಿಗೆ ನಿಲ್ಲಬೇಕಾದ ಶಾಸಕರು ರೊಚ್ಚಿಗೆದ್ದಿದ್ದು ಯಾಕೆ? ಇದ್ದಕ್ಕಿದ್ದಂತೆ ಬಿಜೆಪಿ ಶಾಸಕರು ಸಿಎಂ ವಿರುದ್ಧ ಮುನಿಸಿಕೊಂಡಿದ್ಯಾಕೆ? 2-3 ತಿಂಗಳಿಂದ ಸೈಲೆಂಟ್ ಆಗಿದ್ದ ರಾಜ್ಯ ರಾಜಕೀಯ ಮತ್ತೆ ಯಾಕೆ ಸದ್ದು ಮಾಡ್ತಿದೆ? ಬಿಜೆಪಿಯ 27ಕ್ಕೂ ಹೆಚ್ಚು ಶಾಸಕರು 2 ಬಾರಿ ಸಭೆ ಮಾಡಿದ್ಯಾಕೆ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟಿಕೊಳ್ತಿವೆ. ಬನ್ನಿ ಹಾಗಿದ್ರೆ ಭಿನ್ನಮತ ಸ್ಫೋಟದ ಒಳಗೊಟ್ಟು ಏನು ಅನ್ನೋದನ್ನ ತೋರಿಸ್ತೀವಿ. ರಾಜ್ಯಸಭಾ ಚುನಾವಣೆಗಾಗಿ ರಾಜ್ಯದಲ್ಲಿ ಕತ್ತಿ ವರಸೆ. ಉಮೇಶ್ ಕತ್ತಿ ಈ ಮಟ್ಟದಲ್ಲಿ ನಾಯಕರನ್ನ ಒಟ್ಟುಗೂಡಿಸಲು ಕಾರಣ ರಾಜ್ಯಸಭಾ ಚುನಾವಣೆ. ಅದಕ್ಕಾಗಿ ಸಭೆ ಮೇಲೆ ಸಭೆ ನಡೆಸುತ್ತಿದ್ದಾರೆ. ಅಂದಹಾಗೆ ರಾಜ್ಯಸಭಾ ಚುನಾವಣೆ ಹತ್ತಿರ ಬರ್ತಿದೆ. ಈ ರಾಜ್ಯಸಭಾ ಚುನಾವಣೆಗೆ ಉಮೇಶ್ ಕತ್ತಿ ಸೋದರ ರಮೇಶ್ ಕತ್ತಿಗೆ ಟಿಕೆಟ್ ಕೊಡಿಸಲು ಒತ್ತಡ ಹೇರುವ ಸಲುವಾಗಿ ಸಭೆ ಮೇಲೆ ಸಭೆ ನಡೆಸಲಾಗ್ತಿದೆ ಎನ್ನಲಾಗಿದೆ. ಅಂದಹಾಗೆ ಕಳೆದ ವರ್ಷ ನಡೆದ ಲೋಕಸಭಾ ಚುನಾವಣೆಗೆ ಚಿಕ್ಕೋಡಿ ಕ್ಷೇತ್ರದಿಂದ ರಮೇಶ್ ಕತ್ತಿ ಟಿಕೆಟ್ ಕೇಳಿದ್ರು. 2014ರ ಚುನಾವಣೆಯಲ್ಲಿ ಕೇವಲ 1300 ಮತಗಳಿಂದ ಸೋತಿದ್ದರಿಂದ 2019ರಲ್ಲಿ ಟಿಕೆಟ್ಗಾಗಿ ಬಿಎಸ್ವೈ ಎದುರು ರಮೇಶ್ ಕತ್ತಿ ಬೇಡಿಕೆ ಇಟ್ಟಿದ್ರು. ಆದ್ರೆ ಆಗ ಯಡಿಯೂರಪ್ಪಗೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ನೀಡಬೇಕಾದ ಅನಿವಾರ್ಯತೆ ಇತ್ತು. ಯಾಕಂದ್ರೆ ಜೊಲ್ಲೆಗೆ ಟಿಕೆಟ್ ನೀಡಲು ಹೈಕಮಾಂಡ್ ನಿಂದಲೂ ಒತ್ತಡ ಇತ್ತು. ಆಗ ರಾಜ್ಯಸಭಾ ಚುನಾವಣೆಯಲ್ಲಿ ಟಿಕೆಟ್ ನೀಡುವುದಾಗಿ ರಮೇಶ್ ಕತ್ತಿಯನ್ನ ಬಿಎಸ್ವೈ ಸಮಾಧಾನಿಸಿದ್ರು. ಇದರ ನಡುವೆ ರಾಜ್ಯಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಪ್ರಭಾಕರ್ ಕೋರೆ 3ನೇ ಅವಧಿಗೆ ಟಿಕೆಟ್ ನೀಡುವಂತೆ ಸಿಎಂ ಬಿಎಸ್ವೈಯನ್ನ ಒತ್ತಾಯಿಸುತ್ತಿದ್ದಾರೆ. ಪ್ರಭಾಕರ್ ಕೋರೆಯವರನ್ನ ಮುಂದುವರಿಸಲು ಬಿಎಸ್ ಯಡಿಯೂರಪ್ಪಗೂ ಇಷ್ಟವಿದೆ. ಇದರ ಜೊತೆ ಎಚ್ ವಿಶ್ವನಾಥ್ ಕೂಡ ಟಿಕೆಟ್ಗಾಗಿ ಕಸರತ್ತು ನಡೆಸುತ್ತಿದ್ದಾರೆ. ಸಿಎಂ ಕೂಡ ವಿಶ್ವನಾಥ್ರನ್ನ ರಾಜ್ಯಸಭಾ ಚುನಾವಣೆಗೆ ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಪ್ರಭಾಕರ್ ಕೋರೆ ಮತ್ತು ಎಚ್ ವಿಶ್ವನಾಥ್ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಟ್ಟರು ರಮೇಶ್ ಕತ್ತಿಗೆ ಟಿಕೆಟ್ ಸಿಗಲ್ಲ. ಇದನ್ನ ಅರಿತ ಕತ್ತಿ ಬ್ರದರ್ಸ್ ರಾಜ್ಯಸಭಾ ಟಿಕೆಟ್ಗೆ ಒತ್ತಾಯಿಸಿ ಸಿಎಂ ಬುಡಕ್ಕೆ ಕೊಳ್ಳಿ ಇಡಲು ರೆಡಿಯಾಗಿದ್ದಾರೆ. ಟಿಕೆಟ್ಗಾಗಿ ಸಿಎಂ ಬಳಿ ಸಾಕಷ್ಟು ಬೇಡಿಕೆ ಇಟ್ಟ ಕತ್ತಿ ಬ್ರದರ್ಸ್ ಸರ್ಕಾರದ ವಿರುದ್ಧ ಕತ್ತಿ ಮಸಿಯೋಕೆ ರೆಡಿಯಾಗಿದ್ದಾರೆ. ಮೊನ್ನೆ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿಎಂ ಭೇಟಿ ಮಾಡಿದ್ದ ಉಮೇಶ್ ಕತ್ತಿ ರಮೇಶ್ ಕತ್ತಿಗೆ ರಾಜ್ಯಸಭಾ ಟಿಕೆಟ್ ವಿಚಾರವಾಗಿ ಬೇಡಿಕೆ ಇಟ್ಟಿದ್ರು. ಬಿಎಸ್ವೈ ಪ್ರಸ್ತಾವನೆಗೆ ಬೇಸರಗೊಂಡ ಕತ್ತಿ ಬ್ರದರ್ಸ್. ಹೌದು, ಬಿಎಸ್ವೈ ಕತ್ತಿ ಬ್ರದರ್ಸ್ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಈ ಪ್ರಸ್ತಾವನೆ ಕತ್ತಿ ಬ್ರದರ್ಸ್ಗೆ ಇಷ್ಟವಾಗಿಲ್ಲ. ಆ ಪ್ರಸ್ತಾವನೆ ಏನಂದ್ರೆ, ಉಮೇಶ್ ಕತ್ತಿಗೆ ಸಚಿವ ಸ್ಥಾನ ನೀಡುತ್ತೇನೆ, ಆದ್ರೆ ರಮೇಶ್ ಕತ್ತಿಗೆ ರಾಜ್ಯಸಭೆಗೆ ಟಿಕೆಟ್ ಕೊಡೋದಿಲ್ಲ ಅನ್ನೋದು. ಯಡಿಯೂರಪ್ಪರ ಈ ಪ್ರಸ್ತಾವನೆಯಿಂದ ಕತ್ತಿ ಬ್ರದರ್ಸ್ ಬೇಸರಗೊಂಡಿದ್ದಾರೆ.
ಜೊಲ್ಲೆ ಫ್ಯಾಮಿಲಿಗೆ ಎಲ್ಲ ನೀಡುವುದಾದ್ರೆ ನಮಗೆ ಯಾಕೆ ನೀಡಲ್ಲ? ಹೌದು, ಅಣ್ಣಾ ಸಾಹೇಬ್ ಜೊಲ್ಲೆ ಸಂಸದರಾಗಿದ್ದಾರೆ, ಪತ್ನಿ ಶಶಿಕಲಾ ಜೊಲ್ಲೆ ಶಾಸಕಿ ಸಚಿವರೂ ಆಗಿದ್ದಾರೆ. ಹೀಗೆ ಜೊಲ್ಲೆ ಫ್ಯಾಮಿಲಿಗೆ ಎಲ್ಲವನ್ನೂ ನೀಡುವುದಾದ್ರೆ ನಮ್ಮ ಫ್ಯಾಮಿಲಿಗೆ ಯಾಕೆ ಕೊಡೋಕೆ ಸಾಧ್ಯವಿಲ್ಲ ಎಂಬುದು ಕತ್ತಿ ಬ್ರದರ್ಸ್ ಪ್ರಶ್ನೆ. ಪ್ರಭಾಕರ್ ಕೋರಿಗೆ 3ನೇ ಬಾರಿಯೂ ಟಿಕೆಟ್ ನೀಡುವುದಾದ್ರೆ ರಮೇಶ್ ಕತ್ತಿಗೆ 2ನೇ ಬಾರಿಗೆ ಯಾಕೆ ಟಿಕೆಟ್ ಕೊಡಲ್ಲ ಎಂಬುದು ಕತ್ತಿ ಬ್ರದರ್ಸ್ ಪ್ರಶ್ನೆಯಾಗಿದೆ. ಅತೃಪ್ತರನ್ನ ಒಟ್ಟಿಗೆ ಸೇರಿಸಿ ಸರ್ಕಾರದ ವಿರುದ್ಧ ಕತ್ತಿ ವರಸೆ. ಕತ್ತಿ ಬ್ರದರ್ಸ್ಗೆ ಸಿಕ್ಕಿದೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಬೆಂಬಲ. ಈ ಎಲ್ಲ ಕಾರಣದಿಂದಾಗಿ ಉತ್ತರ ಕರ್ನಾಟಕ ಭಾಗದ ಶಾಸಕರನ್ನ ಕತ್ತಿ ಬ್ರದರ್ಸ್ ಒಟ್ಟುಗೂಡಿಸಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಎಂಬ ಕೋಪ ಬಸವನಗೌಡ ಯತ್ನಾಳ್ಗೆ ಇದೆ. ಹೀಗಾಗಿ ಕತ್ತಿ ಬ್ರದರ್ಸ್ ಜೊತೆ ಬಸವನಗೌಡ ಯತ್ನಾಳ್ ಕೈ ಜೋಡಿಸಿದ್ದಾರೆ ಎನ್ನಲಾಗಿದೆ. ಈ ಗುಂಪಿನಲ್ಲಿರುವ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸೇರಿದಂತೆ ಉಳಿದ ಶಾಸಕರಿಗೂ ಯಾವುದೇ ಸಚಿವ ಸ್ಥಾನವಾಗಲಿ ಕ್ಷೇತ್ರಗಳಿಗೆ ಕೇಳಿದಷ್ಟು ಸೂಕ್ತ ಅನುದಾನವೂ ಸಿಗುತ್ತಿಲ್ಲ. ಬಿಎಸ್ವೈ ಸಿಎಂ ಆಗಿದ್ದಾಗ ಇಟ್ಟುಕೊಂಡಿದ್ದ ನಿರೀಕ್ಷೆಗಳೆಲ್ಲವೂ ಹುಸಿಯಾಗಿವೆ. ಈ ಕಾರಣಕ್ಕಾಗಿ ಅಸಮಾಧಾನ ವ್ಯಕ್ತಪಡಿಸಲು ಎಲ್ಲರಿಗೂ ಒಂದು ವೇದಿಕೆ ಬೇಕಿತ್ತು. ಅದನ್ನ ಕತ್ತಿ ಬ್ರದರ್ಸ್ ಕಲ್ಪಿಸಿಕೊಟ್ಟಿದ್ದಾರೆ. ಹೀಗಾಗಿ ಕತ್ತಿ ಬ್ರದರ್ಸ್ಗೆ ಉತ್ತರ ಕರ್ನಾಟಕ ಭಾಗದ ಕೆಲ ಶಾಸಕರ ಬೆಂಬಲ ಸಿಕ್ಕಿದೆ. ಒಟ್ನಲ್ಲಿ ಕೊರೋನಾ ಕಾಟದ ನಡುವೆ ಶಾಸಕರ ಆಟ ಶುರುವಾಗಿದೆ. ಈಗ ಸ್ಫೋಟಿಸಿರುವ ಭಿನ್ನ ಮತಕ್ಕೆ ಯಾರ್ಯಾರು ಬಲಿಯಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9 ನಲ್ಲಿ ಮಾತ್ರ.